ನಮಸ್ಕಾರ. ರವಿಕಾಂತಿ ನ್ಯೂಸ್ಗೆ ಸ್ವಾಗತ. ಕಾರ್ಯಕರ್ತರನ್ನು ಹುಚ್ಚರನ್ನ ಮಾಡಿದ ರಾಜಕೀಯ ಪಕ್ಷಗಳು. ಕೆಲವೊಂದು ಕಡೆ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಮ್ಮತಿ ಕೊಟ್ಟಾಗ ಅದು ಸರ್ವಾನುಮತದ ಆಯ್ಕೆ ಆಗಿದೆ. ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಪ್ಪಿಗೆ ಮೇರೆಗೆ, ಎಲ್ಲರ ಸಹಮತದೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಹೊಂದಿರತಕ್ಕಂಥ ಜೊಲ್ಲೆ ಅವರನ್ನು ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನು ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಖುಷಿ ಆಗಬಾರ್ದು, ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅವಿರೋಧವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು, ಅದಕ್ಕೆ ಸಹಮತ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸಿ, ಇದೊಂದು ಒಳ್ಳೆಯ ಬೆಳವಣಿಗೆ. ರಾಜ್ಯದಲ್ಲಿ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ. ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್. ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ. ತದನಂತರ ಬಾಗಲಕೋಟೆ, ಬಿಜಾಪುರ ಅನೇಕ ಬ್ಯಾಂಕುಗಳು ಬರ್ತಾರೆ. ಬಹುಶಃ ನಾವು ಒಂದು 30 ವರ್ಷದಿಂದ ಈ ಒಂದು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ. ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ 5 ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರು. ಅದೇ ಥರನಾಗಿ ಇವತ್ತು ರಮೇಶ್ ಕತ್ತಿಯವರು ಕೂಡ ಸುಮಾರು 40 ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆಯನ್ನು ಮಾಡಿದ್ದಾರೆ. ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವ್ರ ತಾಲೂಕಿನ ಜನರ ಆಶಯ ಮೇರೆಗೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಮಾತೇಶ್ ದೊಡ್ಡಗೌಡರು ಇರ್ಬೋದು, ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜೊಲ್ಲೆ ಅವರು ಇರ್ಬೋದು, ಕೆಲವೊಂದು ಹೊಸದಾಗಿ ಆಯ್ಕೆ ಬಂದಿರತಕ್ಕಂಥ ಶಾಸಕರು ಇದ್ದಾರೆ. ಮತ್ತು ಗಣೇಶ್ ಹುಕ್ಕೇರಿಯವರು ಮೊದಲು ಒಂದು ಬಾರಿ ಆಗಿದ್ದರು, ಈಗ 2ನೇ ಬಾರಿಗೂ ಕೂಡ ಆಗಿದ್ದಾರೆ. ನಮ್ಮೆಲ್ಲರ ಬಯಕೆ ಏನಂದರೆ ಈ ಬ್ಯಾಂಕು ಗಟ್ಟಿ ಆಗಬೇಕು, ಜಿಲ್ಲೆಯ ಎಲ್ಲ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಅದೇ ರೀತಿ ಹೇಳಿದಂಗೆ ರಾಜಕೀಯ ಮುಖಂಡರು ಏನದಾರತ್ತಂದ್ರೆ ಅವರು ಅನುಕೂಲ ಸಿಂಧುಗಳಾಗಿದ್ದಾರೆ. ಕಾರ್ಯಕರ್ತರನ್ನು ಬಡದಾಡಕ್ಕೆ ಹಚ್ಚೋದು ತಮ್ಮ ಅಧಿಕಾರ ಸಂಬಂಧ, ಕಾರ್ಯಕರ್ತರು ಬಡದಾಡಿ ಅಧಿಕಾರ ಕೊಡಿಸೋದು, ಅವ್ರು ಹೊಳೆ ತಾವ ಬೇಕಾದಂಗೆ ಯಾರು ಬೇಕಾದವ್ರ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣನ ಮಾಡ್ಬೋದು. ಅದೇ ರೀತಿ ಒಂದು ಕಾರ್ಯಕರ್ತ ಒಬ್ಬ ಬೇರೆ ಪಕ್ಷದವನ ಜೋಡಿ ಕೂತು ಮಾತಾಡಿದು ನಿಂತಿದ್ದು ನೋಡ್ರಿ ಅಂದ್ರೆ ಅವನ ಪಕ್ಷದಿಂದ ಹೊರಗಡೆ ಹಾಕ್ತಾರೆ. ಇಂಥ ಬೆಳಗಾವಿ ಜಿಲ್ಲಾದೊಳಗೆ ರಾಜಕಾರಣ ಎಷ್ಟು ಹೊಲಸು ಹದಗೆಟ್ಟೈತೆ ಅನ್ನೋಕೆ ಈ DCC ಬ್ಯಾಂಕ್ ಒಂದೇ ಉದಾಹರಣೆ. ಅದೇ ರೀತಿ ಏನೇ ಆಗಲಿ ಎಂತ ಇರಲಿ, ಆದರೆ DCC ಬ್ಯಾಂಕನ್ನು ಹಾಳು ಮಾಡ್ದಂಗೆ ಎಲ್ಲರೂ ರಕ್ಷಣೆ ಮಾಡಲಿ. ವಿರೋಧಿಗಳಾಗಲಿ ಮತ್ತು ಈ ಬಣದವರಾಗಲಿ ಯಾವ ಬಣ ಇರಲಿ ಅದನ್ನು ರಕ್ಷಣೆ ಮಾಡುವಂಥ ಪ್ರಯತ್ನನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಐತಿ. ಅದೇ ರೀತಿ ಮಾನ್ಯ ಜೊಲ್ಲೆ ಅವರ ಅಧ್ಯಕ್ಷ ಆಗಿದ್ದಾರೆ. ಅದೇ ರೀತಿ ರಾಜು ಕಾಗೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ. ಅದಕ್ಕೆ ಕಾರ್ಯಕರ್ತರು ಹುಷಾರಾಗಿರ್ಬೇಕು. ಕಾರ್ಯಕರ್ತರು ಇದನ್ನೆಲ್ಲ ಗಮನಿಸ್ಬೇಕು, ಇಂಥವೆಲ್ಲ ಗಮನಿಸ್ಬೇಕು. ರಾಜಕೀಯ ಲೀಡರ್ಗಳು ಹೆಂಗೆ ನಮ್ಮನ್ನು ಬಳಸ್ಕೊಂಡು ಅವ್ರು ಕುರ್ಚಿ ಮ್ಯಾಗ ಕೂತ ರಾಜಕಾರಣನ ಮಾಡ್ತಾರೋ ಅನ್ನೋದನ್ನು ತಿಳ್ಕೊಬೇಕು. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ, ಹೆಚ್ಚೇನು ಮುಂದಿನ ಹೇಳಂಗಿಲ್ಲ. ಅದೇ ರೀತಿ ಎಲ್ಲ DCC ಬ್ಯಾಂಕಿನ ಸದಸ್ಯರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಚಾನಲನ್ನು ಫಾಲೋ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಹೆಚ್ಚಾನ ಹೆಚ್ಚು ಜನರಿಗೆ ಅದೆಲ್ಲ ಮುಟ್ಟಬೇಕು, ಕಾರ್ಯಕರ್ತರಿಗೆ ಮುಟ್ಟಬೇಕು, ಗೊತ್ತಾಗಬೇಕು. ರಾಜಕಾರಣಿಗಳು ಏನು ಮಾಡ್ತಾರೆ ಅನ್ನೋದು ತಿಳಿಬೇಕು. ತಿಳಿದಂಗೆ ಆತಂದ್ರೆ ರಾಜಕಾರಣ ಮಾಡಿ ಉಪಯೋಗ ಇಲ್ದಂಗೆ ಐತಿ. ಅದೇ ರೀತಿ ನಮ್ಮ ಚಾನಲ್ನ ವರದಿಯನ್ನು ಮಹೇಶ್ ಶರ್ಮಾ ಜಿಲ್ಲಾ ರಿಪೋರ್ಟ್ರು ವರದಿ ಮಾಡಿದ್ದಾರೆ. ಮತ್ತೊಂದು ಎಪಿಸೋಡ್ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.